ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಏನಿವತ್ತು ಏನೋ ಹಿಟ್ಟು ತೋರಿಸ್ತಾ ಇದ್ದಾರೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರ. ಇವತ್ತು ಗರಗರಿಯಾದ ಆಂಬಡೆ ಅಥವಾ ನಿಪ್ಪಟ್ಟು. ಇವಾಗ ವ್ರತ ಬೇರೆ, ಕೊನೆ ವ್ರತ ಶುರುವಾಗೋಗ್ಬಿಟ್ಟಿದೆ. ಬೇರೆ ಏನು ಹುಳಿ ಉಪ್ಪು ಖಾರ ಹಾಕೋಕ್ಕಾಗಲ್ಲ. ಅದರಿಂದ ಏನು ಈ ಚಾತುರ್ಮಾಸ ಕೊನೆ ವ್ರತಕ್ಕೆ ಬರುತ್ತೆ ಅದನ್ನೇ ಹಾಕಿ ಗರಿಗರಿಯಾದ ನಿಪ್ಪಟ್ಟು ಅಥವಾ ಆಂಬಡೆ ಮಾಡೋಣ. ಮೊದಲಿಗೆ ಏನು ಪದಾರ್ಥ ಬೇಕು ಅಂದರೆ, 1 ಪಾವು ಅಕ್ಕಿ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು. 1/4 ಪಾವ್ನಷ್ಟು ಚಿರೋಟಿ ರವೆ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಾಕೊಳ್ಳಿ. ಮತ್ತು ಇಡೀ ಒಂದು ದೊಡ್ಡ ಕಾಯಿ ಹೋಳು ಚೆನ್ನಾಗಿ ಸಣ್ಣಕ್ಕೆ ತುರಿದು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಇಂಗು, ಜೀರಿಗೆ, ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಸಣ್ಣಕ್ಕೆ ಹೆಚ್ಕೊಂಡು ಶುಂಠಿ ಹಾಕ್ಕೊಂಡು ಎಲ್ಲನೂ ಶುಂಠಿ ಚೆನ್ನಾಗೆ ಸಣ್ಣಕ್ಕೆ ಹೆಚ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಒಂದು ಸತಿ ಕಲಿಸ್ಬಿಟ್ಟು ಸ್ವಲ್ಪ ದೊಡ್ಡ ಸೌಟಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ಈ ಹಿಟ್ಟಿಗೆ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಿದಷ್ಟು ನಿಮಗೆ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಎಣ್ಣೆ ಹಾಕಿ ಸ್ಪೂನ್ ತೊಗೊಂಡು ಕಲಸಿ, ಕೈಯಲ್ಲಿ ಕಲಿಸ್ಬೇಡಿ, ಕೈ ಸುಡುತ್ತೆ. ಚೆನ್ನಾಗಿ ಕಲಿಸಿದ್ಮೇಲೆ ಆಮೇಲೆ ಒಂದು ಚೂರು ನೀರು ಹಾಕ್ಕೊಂಡು ಆಂಬಡೆ ತಡ ಅಂದರೆ ನಿಪ್ಪಟ್ಟಿನ ಥರ ತಟ್ಬಿಟ್ಟು ಎಣ್ಣೆಲಿ ಹಾಕಬೇಕು. ಹೇಗೆ ಬರುತ್ತೆ ಗರಿಗರಿಯಾಗಿ ನಿಪ್ಪಟ್ಟು ನೋಡೋಣ, ಬರ್ತೀರಾ? ಇವಾಗ ನಾನು ಹೇಳಿದ್ದನ್ನೆಲ್ಲನೂ ಕೂಡ ಇವಾಗ ನಾನು ಮಾಡ್ತೀನಿ. ಎಣ್ಣೆಲಿ ಹಾಕಿ ಆಮೇಲೆ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇವಾಗ ನಾನು ಹೇಳಿದ್ದನ್ನೆಲ್ಲನೂ ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ಹರೇ ಶ್ರೀನಿವಾಸ. ಇವಾಗ ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ದೊಡ್ಡ ಸೌಟ್ ತುಂಬ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸಿ ಆಮೇಲೆ ಈ ಹಿಟ್ಟಿಗೆ ಹಾಕಿದರೆ ಚುಯ್ ಅಂತ ಶಬ್ದ ಬರುತ್ತೆ. ಆವಾಗ ಮೆತ್ತಿಗೆ ನೀವು ಸ್ಪೂನ್ ತೊಗೊಂಡು ಕಲಸಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಒಂದು ರೊಟ್ಟಿ ಹಿಟ್ಟಿನ ಥರ ಕಲಿಸ್ಬೇಕು. ಇವಾಗ ಯಾವ ರೀತಿ ಕಲಿಸ್ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಎಣ್ಣೆ ನೋಡಿ, ಎಣ್ಣೆ ಕಾದಿದೆ, ಈ ಥರ ಹೊಗೆ ಬರ್ತಾ ಇದೆ. ಈ ಥರ ಬರುವಾಗ ನಾವು ಹಿಟ್ಟಿಗೆ ಹಾಕ್ಕೊಳ್ಳೋಣ ಬನ್ನಿ. ಒಂದು ಕೈಲಿ ವಿಡಿಯೋ ತೆಗೆದು ಕಾದ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿದ್ರ ಈ ಥರ ಶಬ್ದ ಬರಬೇಕು. ಇವಾಗ ಸ್ಪೂನಲ್ಲಿ ಕಲಸೋಣ. ಇವಾಗ ಕಾದೆಣ್ಣೆ ಹಾಕಿದ ತಕ್ಷಣ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ಥರ ನೋಡಿ, ರೊಟ್ಟಿ ಹಿಡ್ತಾರೆ, ಒಂಚೂರು ನೀರಾಗಿರಬೇಕು. ಆ ಥರ ಕಲಿಸ್ಕೊಂಡು ಆಂಬಡೆ ಥರ ತಟ್ಕೊಂಡು ಇವಾಗ ಎಣ್ಣೆಲಿ ಕರಿಯೋಣ, ಬರ್ತೀರಾ? ಹಾಲಿನ ಕವರು ಅಥವಾ ತುಪ್ಪದ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ನೀವು ತೊಗೊಳ್ಳಿ. ತೊಳೆದುಬಿಟ್ಟು ಚೆನ್ನಾಗಿ ಮೇಲೆಲ್ಲ ತೊಳಿರಿ, ಒಳಗಡೆ ಏನು ಬೇಡ, ತುಪ್ಪ ಹಾಗೆ ಮೆತ್ಕೊಂಡಿರುತ್ತೆ, ಪರವಾಗಿಲ್ಲ. ಒಂದು ನಿಂಬೆಹಣ್ಣು ಗಾತ್ರ ಉಂಡೆ ಮಾಡಿಕೊಂಡು ಈ ಥರ ಹಿಂಗೆ ಮೆತ್ತಿಗೆ, ಸ್ವಲ್ಪ ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪ ಇರಬಾರ್ದು, ಈ ಥರ ಮಾಡಿ ಮೆತ್ತಿಗೆ ತೊಗೊಂಡು ಎಣ್ಣೆಲಿ ಹಾಕಬೇಕು. ನೋಡಿ, ನಾನು ತೆಳ್ಳಗೂ ಅಲ್ಲ ದಪ್ಪಕ್ಕೂ ಅಲ್ಲ, ಮೀಡಿಯಮ್ಗೆ ತಟ್ಕೊಂಡು ನಿಪ್ಪಟ್ಟು ಥರ ತಟ್ತಿರಲ್ಲ, ನಿಪ್ಪಟ್ಟು ಥರನೇ ಎಣ್ಣೆಲಿ ಮೆತ್ತಿಗೆ ಹಾಕಬೇಕು. ನೋಡಿ, ಇವಾಗ ನಾನು ಹಾಕಿದ್ದೀನಿ. ಗರ್ಗರಿಯಾಗೆ ನಿಮಗೆ ಕೆಂಪು ಬಣ್ಣ ಬಂದ ತಕ್ಷಣ ತೆಗಿಬೇಕು. ಆದರೆ ನಿಧಾನಕ್ಕೆ ಹಾಕಬೇಕು. ಆಮೇಲೆ ಕೈ ಸುಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ನಿಧಾನಕ್ಕೆ ನಾಜೂಕಾಗಿ ಎಣ್ಣೆ ಒಳಗಡೆಗೆ ಹಾಕಬೇಕು. ಇವಾಗ ಹಾಕಿದ್ದೀನಿ ನಾನು. ಇವಾಗ ಚೆನ್ನಾಗೆ ಬೇಯ್ತಾ ಇದೆ. ಅದು ಬೆಂದ ತಕ್ಷಣ ನಾನು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ, ನೋಡೋಣ ಬನ್ನಿ. ಚೆನ್ನಾಗಿ ಗರಿಗರಿಯಾಗೆ ನಿಧಾನಕ್ಕೆ ಬೇಗ ಬಿಡಬೇಕು. ಆದರೆ ಹುಷಾರಾಗಿ ಹಾಕಬೇಕು ಎಣ್ಣೆ ಒಳಗೆ. ಚೆನ್ನಾಗಿ ಬೆಂದ ತಕ್ಷಣ ತೆಗಿಯೋಣ ಬನ್ನಿ. ಹರೇ ಶ್ರೀನಿವಾಸ.
ಏನು ನೋಡ್ತಾ ಇದ್ದೀರಾ, ಎಲ್ಲನೂ ಕೂಡ ಚೆನ್ನಾಗಿ ನೋಡಿ ಗೋಲ್ಡನ್ ಬ್ರೌನ್ ಬರೋ ಥರ ಕರೆದಿದ್ದಾಯಿತು. ನೋಡಿ ಹೆಂಗಿದೆ ಗರಗರಿಯಾಗಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ ಗೊತ್ತಾ. ಹತ್ತಿರದಿಂದ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ವ್ರತದ ನಿಪ್ಪಟ್ಟು ನೀವು ಮಾಡ್ಕೊಳ್ಳಿ. ಯಾಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಕಾರ್ತಿಕ್ ಸ್ನಾನ, ಅದರಿಂದ ಕರೆದಿರೋ ಪದಾರ್ಥ ನಾವು ಮಾಡಿಕೊಂಡು ತಿನ್ಬೋದು. ಕಾರ್ತಿಕ್ ಮಾಸ ಶುರು ಆಗಿದ ತಕ್ಷಣ 1 ತಿಂಗಳು ಕರೆದಿರೋ ಪದಾರ್ಥ ತಿನ್ನಬಾರ್ದು. ತಲೆಗೆ ಎಣ್ಣೆ ಹಚ್ಕೊಂಡು ನೀರು ಹಾಕೋಬಾರ್ದು. ಅಂದರೆ ಏನರ್ಥ, ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲನೂ ಕೂಡ ಭಗವಂತನಿಗೆ ದೀಪ ಹಚ್ಚಬೇಕು. ನಾವು ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಎಲ್ಲನೂ ನಾವು ತಿನ್ನಬಾರ್ದು. ಏನೋ ಒಂದು ಚೂರು ಒಗ್ಗರಣೆಗೆ ನಾವು ಹಾಕೋಬೋದು, ಅಷ್ಟು ಬಿಟ್ಟರೆ ನಾವು ಚೆನ್ನಾಗಿ ಕರಿದ ಪದಾರ್ಥಗಳೆಲ್ಲ ಎಣ್ಣೆಲಿ ಕರಿಯೋದು, ತುಪ್ಪದಲ್ಲಿ ಕರಿಯೋದು, ಮತ್ತು ಚೆನ್ನಾಗೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಇದೆಲ್ಲ ಕಾರ್ತಿಕ್ ಮಾಸದಲ್ಲಿ ಮಾಡಬಾರ್ದು. ನಾನು ಕಾರ್ತಿಕ್ ಮಾಸದ ವಿಶೇಷತೆ ಅಂತ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ವಿಷಯಗಳು, ನೀವು ನೋಡ್ಬೋದು. ಮತ್ತು ಇನ್ನೊಮ್ಮೆ ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಕೆಲವು ಟಿಪ್ಸ್ ಹೇಳ್ತೀನಿ, ನೀವು ಕೊನೆವರೆಗೂ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಟಿಪ್ಸ್ ಗೊತ್ತಾಗುತ್ತೆ. ಅರ್ಧದಲ್ಲೇ ನೀವು ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಟಿಪ್ಸ್ ಗೊತ್ತಾಗಲ್ಲ. ಇದು ನಾನು ಮಾಡಿರೋದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ವ್ರತದ ನಿಪ್ಪಟ್ಟು. ಏನು ಅಂತಂದರೆ, 1 ಲೋಟ ಅಕ್ಕಿ ಹಿಟ್ಟು, 1/4 ಲೋಟ ಚಿರೋಟಿ ರವೆ, ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಕರಿಬೇವು, ಹಸಿ ಶುಂಠಿ ಸ್ವಲ್ಪ ತಗೊಳ್ಳಿ, ಏಕೆಂದರೆ ಖಾರ ಆಗಿಬಿಡುತ್ತೆ. ಆಮೇಲೆ ಮೆಣಸುಕಾಳು, ಮೆಣಸು ಒಂದು 5-6 ಚೆನ್ನಾಗೆ ಪುಡಿ ಮಾಡಿ ಹಾಕಿ, ಜೀರಿಗೆ ಹಾಕಿ, ಹಿಂಗೆ ಹಾಕಿ, ಆಮೇಲೆ ಚೆನ್ನಾಗಿ ಕಾಯಿ ತುರಿ ಹಾಕಿ. ಇದು ಕಾಯಿ ನಿಪ್ಪಟ್ಟು ಅಂತಲೇ ಹೇಳ್ತಾರೆ. ಅದರಿಂದ ದೊಡ್ಡ ಹೋಳು ಕಾಯಿ, ಚಿಕ್ಕದು ಇತ್ತು ಅಂತಂದರೆ 1 ಉಂಡೆ ಕಾಯಿ ಹಾಕಿ, 2 ಹೋಳು ಹಾಕಿ, ಇಲ್ಲಾಂದರೆ ದೊಡ್ಡ ಹೋಳು ಇತ್ತು ಅಂದರೆ ದೊಡ್ಡ ಹೋಳೆ ಚೆನ್ನಾಗಿ ಸಣ್ಣಗೆ ತುರಿದ್ಬಿಟ್ಟು ಹಾಕಿ, ಎಲ್ಲ ಕಲಿಸ್ಬಿಟ್ಟು ಉಪ್ಪು ಹಾಕಬೇಕು. ಉಪ್ಪು ಮರ್ತೋಗುತ್ತೆ, ಯಾಕೆಂದರೆ ಹುಳಿ ಉಪ್ಪು ಖಾರ ಇಲ್ಲ ಅಂದರೆ ಉಪ್ಪು ಚೂರು ಹಾಕಬೇಕು. ಆಮೇಲೆ ನೀವು ನಿಮ್ಗೆ ಕಣ್ಣು ಅಂದಾಜು ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಕಲಿಸ್ಬಿಟ್ಟು ಇರಿ. ಆಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪ ನೀವು ಹಾಕಿ, ಒಟ್ಟಿನಲ್ಲಿ 1 ಸೌಟು ಬರಬೇಕು, ದೊಡ್ಡ ಸೌಟು ತುಂಬ ನೀವು ಎಣ್ಣೆ ಅರ್ಧ ತುಪ್ಪ ಅರ್ಧ ಕಾಯಿಸ್ಬಿಟ್ಟು ಚೆನ್ನಾಗಿ ಹಾಕಿದ ತಕ್ಷಣ ಚೊಯ್ ಅಂತ ಶಬ್ದ ಬರಬೇಕು. ಬಂದ ತಕ್ಷಣ 1 ಸ್ಪೂನ್ ತಗೊಂಡು 1 ಚಮಚ ತಗೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ನೀಟಾಗಿ ಹಿಟ್ಟನ್ನು ಪಿಡ್ಚೆ ಥರ ಮಾಡಿದೆ ಅಂದರೆ ಎಲ್ಲ ಹಿಟ್ಟು ಹದವಾಗಿ ಕಲಸಿದೆ ಅಂತ ಅರ್ಥ. ಆಮೇಲೆ ನೀವು ಏನಂತಾರೆ, ಹಾಲಿಂದು ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಮೇಲೆ ಒಳಗಡೆ ಎಲ್ಲ ತೊಳೆದುಬಿಟ್ಟು ಅದರಲ್ಲಿ ನೀವು ಚೆನ್ನಾಗಿ ನಿಪ್ಪಟ್ಟು ಥರ ತಟ್ತೀರಲ್ಲ, ಆ ಥರ ತಟ್ಕೊಂಡು ನೀವು ಎಣ್ಣೆಲಿ ಹಾಕ್ಬೋದು. ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ತೆಳ್ಳಗಿರಲಿ, ತುಂಬ ದಪ್ಪ ಬೇಡ. ತುಂಬ ದಪ್ಪ ಆಗಿಬಿಟ್ರೆ ಆಮೇಲೆ ಕಲ್ಲಾದಂಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ಈ ಥರ ಒಂಥರ ಅಕ್ಕಿ ಹಿಟ್ಟಿನ ರೊಟ್ಟಿ ಥರ ತೆಳ್ಳಗೆ ಬಂದಿದೆ. ಈ ಥರ ತೆಳ್ಳಗಿರೋದನ್ನು ನೀವು ತಟ್ಕೊಂಡು ಮೆತ್ತಿಗೆ ಎಣ್ಣೆಲಿ ಹಾಕಬೇಕು. ಜೋರಾಗಿ ಹಾಕಿದ್ರೆ ನಿಮಗೆ ಕೈಗೆಲ್ಲ ಸಿಡಿಯುತ್ತೆ. ಮೆತ್ತಿಗೆ ಎಣ್ಣೆಲಿ ಹಾಕಿ ಒಂದು ಗೋಲ್ಡನ್ ಬ್ರೌನ್ ಥರ, ತುಂಬ ಸೀಸ್ಬಾರ್ದು, ಸಣ್ಣ ಉರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಸಹನೆಯಿಂದ ಮಾಡಬೇಕು. ನಾವು ಮಾಡಿದ್ರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನ್ ಥರ ಕರೆದು ಈ ಥರ ಎಲ್ಲನೂ ಕೂಡ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಈ ಥರ ನಿಪ್ಪಟ್ಟನ್ನ ಕರೆದು, ಶ್ರೀಕೃಷ್ಣ ನಿಂಗೆ ಪ್ರೀತಿಯಾಗಲಿ ಅಂತ ಹೇಳಿ ನಿಮ್ಗೆ ಯಾರು ಆಪ್ತರು ಇರ್ತಾರೋ ಅವ್ರಿಗೆ ಕೊಟ್ಟು ನೀವು ತಿನ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಎಷ್ಟು ಗರಿಯಾಗಿ ಬಂದಿದೆ ಅಂತ ಒಂದೇ ಒಂದು ತೋರಿಸ್ಲ, ಮುರಿದು ನಂಗೆ ಮುರಿಯೋಕ್ಕೆ ಮನಸ್ಸು ಬರಲ್ಲ. ನೋಡಿ ಎಷ್ಟು ಚೆನ್ನಾಗೆ ಗರಿಯಾಗಾಗಿದೆ, ನೋಡಿದ್ರಾ. ನೀವು ಕೂಡ ಮಾಡಿಕೊಂಡು ನೋಡಿ, ಎಷ್ಟು ಕ್ರಿಸ್ಪಿ, ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿ ಥರ. ಇಷ್ಟು ತೆಳ್ಳಿಗೆ ಕರೀರಿ, ಗೊತ್ತಾಯ್ತಾ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ನಾನು ಮಾಡಿ ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಬಂದರೆ, ನಿಮಗೆ ಬಂದಿದೆ ಅನಿಸಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾನು 1 ಲೋಟ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟೊಂದು ಆಗಿದೆ. ಸುಮಾರು ಒಂದು 25 ಅನ್ಕೋತೀನಿ, ಎಣಿಸಿಲ್ಲ ನಾನು, ಒಂದು ಅಂದಾಜು, ಗೊತ್ತಾಯ್ತಾ. ಚೆನ್ನಾಗಿರುತ್ತೆ, ಗರ್ಗರಿ ಪದಾರ್ಥ ಅಂದರೆ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಹರೇ ಶ್ರೀನಿವಾಸ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ಒಳ್ಳೆಯದಾಗಲಿ.